ವಿದ್ಯಾರ್ಥಿಗಳೇ ಸ್ವಾಗತ. ಈ ಒಂದು ಸೆಷನ್ನಲ್ಲಿ ನಾವು ಮೆಕ್ಯಾನಿಕ್ಸ್ 1 ಅನ್ನೋ ಯೂನಿಟ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಒಂದು ಯೂನಿಟಲ್ಲಿ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ಮೋಷನ್ ಇನ್ ಎ ಪ್ಲೇನ್, ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಚಾಪ್ಟರ್ ಇಂದ ಬರುವಂತಹ ಪ್ರಶ್ನೆಗಳನ್ನು ಕವರ್ ಮಾಡಲಾಗಿದೆ. ಈ ಒಂದು ಯೂನಿಟಿಂದ ನಿಮಗೆ 3 ಅಥವಾ 4 ಪ್ರಶ್ನೆಗಳು ಬರಬಹುದು. ಒಂದೊಂದಾಗಿ ಕಾನ್ಸೆಪ್ಟ್ಸ್ ಹಾಗೂ ಪ್ರಾಬ್ಲಮ್ಸನ್ನು ನೋಡೋಣ. ಮೊದಲನೇದಾಗಿ ಸ್ಕೇಲಾರ್ ಪ್ರಾಡಕ್ಟ್. ಸೊ ನಮಗೆ ಗೊತ್ತಿರೋ ಹಾಗೆ ವೆಕ್ಟಾರಲ್ಲಿ ಎರಡು ರೀತಿಯಾದ ಪ್ರಾಡಕ್ಟ್ ಇದೆ. ಒಂದು ಸ್ಕೇಲಾರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಒಂದು ವೆಕ್ಟಾರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಎ ಡಾಟ್ ಬಿ, ವೆಕ್ಟಾರ್ ಎ ಡಾಟ್ ವೆಕ್ಟಾರ್ ಬಿ ಕ್ಯಾನ್ ಬಿ ರಿಟನ್ ಆಸ್ ಎ ಬಿ ಕಾಸ್ ಥೀಟಾ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಬೆಟರ್ ಟು ಫೈಂಡ್ ದ ಆ್ಯಂಗಲ್. ಈ ಒಂದು ಫಾರ್ಮುಲಾನ ನಾವು ಆ್ಯಂಗಲ್ ಬಿಟ್ವೀನ್ ದ ಟೂ ವೆಕ್ಟರ್ಸ್ನ ಕಂಡಲಿಕ್ಕೆ ಬಹಳ ಸುಲಭವಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಫಾರ್ಮುಲಾ ನಾವು ಯೂಸ್ ಮಾಡ್ಕೋಬೋದು. ಕಾಸ್ ಥೀಟಾ ಕ್ಯಾನ್ ಬಿ ರಿಟನ್ ಆಸ್ ಎ ಡಾಟ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟಾರ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟಾರ್ ಬಿ ಅಂತ ಹೇಳ್ಬೋದು. ಸೊ ಅದೇ ರೀತಿ ಎರಡು ವೆಕ್ಟಾರ್ಸ್ ಅಕಸ್ಮಾತ್ ಏನಾದರೂ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಅದರ ನಡುವೆ ಇರುವಂತಹ ಡಾಟ್ ಪ್ರಾಡಕ್ಟು ನಮಗೆ 0 ಬರುತ್ತದೆ. ಸೊ ವೆಕ್ಟಾರ್ ಎ, ಬೈ ಚಾನ್ಸ್ ವೆಕ್ಟಾರ್ ಎ ಈಸ್ ರಿಟನ್ ಆಸ್ ಎ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎ ವೈ ಜೆ ಕ್ಯಾಪ್ ಪ್ಲಸ್ ಎ ಝೆಡ್ ಕೆ ಕ್ಯಾಪ್ ಆಗಿ ಬರೆದಿದ್ದು, ವೆಕ್ಟಾರ್ ಬಿ ಈಸ್ ರಿಟನ್ ಆಸ್ ಬಿ ಎಕ್ಸ್ ಐ ಕ್ಯಾಪ್ ಪ್ಲಸ್ ಬಿ ವೈ ಜೆ ಕ್ಯಾಪ್ ಪ್ಲಸ್ ಬಿ ಝೆಡ್ ಕೆ ಕ್ಯಾಪ್ ಆಗಿದ್ದರೆ ನಾವು ಅದರ ಐ ಕಾಂಪೊನೆಂಟ್ಸ್ನ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ, ಹಾಗೆ ವೈ ಕಾಂಪೊನೆಂಟ್ಸ್ನ ಮಲ್ಟಿಪ್ಲೈ ಮಾಡ್ತೀವಿ, ಝೆಡ್ ಕಾಂಪೊನೆಂಟ್ಸ್ ಮಲ್ಟಿಪ್ಲೈ ಮಾಡಿ ಆ್ಯಡನ್ನು ಮಾಡ್ತೀವಿ. ಸೊ ದಿಸ್ ವಿಲ್ ಗಿವ್ ಅಸ್ ಎ ಡಾಟ್ ಬಿ. ಲೆಟ್ ಅಸ್ ಸಿ ಒನ್ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್. ಫಾರ್ ವಾಟ್ ವ್ಯಾಲ್ಯೂ ಆಫ್ the vector A is equal to 2 I cap plus 3 j cap minus 4 k cap and vector B lambda I cap plus j cap plus 2 cap is perpendicular. ಅಂದರೆ ಈ ಎರಡು ವೆಕ್ಟಾರು ಪರ್ಪೆಂಡಿಕ್ಯುಲರ್ ಆಗಬೇಕು ಅಂದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಲ್ಯಾಂಡಾ ಅಂತ ಕೇಳ್ತಿದ್ದಾರೆ. ಸೊ ಪರ್ಪೆಂಡಿಕ್ಯುಲರ್ ಆಗಬೇಕು ಅಂದರೆ ಕಂಡೀಷನು ಎ ಡಾಟ್ ಬಿ ಶುಡ್ ಬಿ ಈಕ್ವಲ್ ಟು 0 ಆಗಿರಬೇಕು. ಸೊ ಹಾಗಾಗಿ ಲೆಟ್ ಅಸ್ ಟ್ರೈ ಟು ಫೈಂಡ್ ಔಟ್ ದ ಎ ಡಾಟ್ ಬಿ. ಸೊ ವೆಲ್ ವಿ ಟೇಕ್ ದ ಎ ಡಾಟ್ ಬಿ 2 ಇಂಟು ಲ್ಯಾಂಡಾ, ಸೊ ಇಟ್ ಈಸ್ 2 ಲ್ಯಾಂಡಾ ಪ್ಲಸ್ 3 into 1 here, so it is 3 minus 4 into 2 minus 8 should be equal to 0. ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ I can write 2 lambda is equal to 5 ಅಂತ ಬರಿಬೋದು, or lambda is equal to 5 by 2 ಅಂತ ಬರಿಬೋದು. So the correct option is option A. Next, vector product of two vectors. ವೆಕ್ಟಾರ್ ಎ ಕ್ರಾಸ್ ವೆಕ್ಟಾರ್ ಬಿ ಅಂತ ಹೇಳ್ತೀವಿ. ಇಟ್ ಈಸ್ ನಥಿಂಗ್ ಬಟ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟಾರ್ ಎ ವೆಕ್ಟಾರ್ ಬಿ ಇಂಟು ಸೈನ್ ಆಫ್ ದಿ ಆ್ಯಂಗಲ್ ಬಿಟ್ವೀನ್ ಟು ವೆಕ್ಟಾರ್ಸ್. ಸೊ ಎನ್ ಕ್ಯಾಪ್ ಈಸ್ ಎ ಯೂನಿಟ್ ವೆಕ್ಟಾರ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ಎ ಆ್ಯಂಡ್ ಬಿ. ಸೊ ಯೂನಿಟ್ ವೆಕ್ಟಾರ್ನ ಯಾವ ರೀತಿ ಬರೀಬೋದು ಅಂದರೆ ವೆಕ್ಟಾರ್ ಎ ಕ್ರಾಸ್ ವೆಕ್ಟಾರ್ ಬಿ ಬೈ ವೆಕ್ಟಾರ್ ಎ ಕ್ರಾಸ್ ವೆಕ್ಟಾರ್ ಬಿ. ಇದು ಮ್ಯಾಗ್ನಿಟ್ಯೂಡ್ ತೊಗೊಂಡ್ರೆ, ಈ ರೇಷಿಯೋ ತೊಗೊಂಡ್ರೆ ನಮಗೆ ಅದರ ಯೂನಿಟ್ ವೆಕ್ಟಾರ್ ಸಿಗುತ್ತೆ. ಆ್ಯಂಡ್ ದ ಪ್ರೊಸೀಜರ್ ಟು ಫೈಂಡ್ ದಿ ಎ ಕ್ರಾಸ್ ಬಿ ಈಸ್ ಸಮಥಿಂಗ್ ಲೈಕ್ ದಿಸ್. ದಯವಿಟ್ಟು ವಿಡಿಯೋನ ಪಾಸ್ ಮಾಡಿ ಫಾರ್ಮುಲಾನ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ನೋಡೋಣ. ಇಲ್ಲಿ ಹೇಳ್ತಿದ್ದಾರೆ ಅಂದರೆ ಗಿವನ್ ವೆಕ್ಟಾರ್ ಎ 2 ಐ ಕ್ಯಾಪ್ ಮೈನಸ್ 3 ಜೆ ಕ್ಯಾಪ್ ಪ್ಲಸ್ 2 ಕೆ ಕ್ಯಾಪ್ ಆ್ಯಂಡ್ ವೆಕ್ಟಾರ್ ಬಿ 2 ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ 3 ಕೆ ಕ್ಯಾಪ್. ಫೈಂಡ್ ಎ ಯೂನಿಟ್ ವೆಕ್ಟಾರ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ವೆಕ್ಟಾರ್ ಕಂಟೈನಿಂಗ್ ದಿಸ್. ಅಂದರೆ ಈ ಎರಡು ವೆಕ್ಟಾರ್ ಕೊಟ್ಟಿದ್ದಾರೆ, ಈ ವೆಕ್ಟಾರ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುವಂತಹ ಒಂದು ಯೂನಿಟ್ ವೆಕ್ಟಾರ್ ಕಂಡುಹಿಡಿಯಲಿಕ್ಕೆ ಹೇಳ್ತಿದ್ದಾರೆ. ಸೊ ನಮಗೆ ಗೊತ್ತಿರೋ ಹಾಗೆ ವೆಕ್ಟಾರ್ ಎ ಮತ್ತು ವೆಕ್ಟಾರ್ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿರೋ ವೆಕ್ಟಾರ್ ಏನಾಗಿರುತ್ತೆ ಅಂದರೆ ಎ ಕ್ರಾಸ್ ಬಿ ಆಗಿರುತ್ತೆ. ಫಸ್ಟ್ ಲೆಟ್ ಅಸ್ ಟ್ರೈ ಟು ಫೈಂಡ್ ಔಟ್ ವಾಟ್ ಈಸ್ ಎ ಕ್ರಾಸ್ ಬಿ. ಸೊ ಎ ಕ್ರಾಸ್ ಬಿನ ಫಸ್ಟ್ ಬರೆದ್ಬಿಡೋಣ. ಎ ಕ್ರಾಸ್ ಬಿ ಕ್ಯಾನ್ ಬಿ ರಿಟನ್ ಆಸ್, ಮೆಥಡ್ ಹೇಗಿದೆ, ಐ ಜೆ ಕೆ ಅಂತ ಬರಿಬೋದು, ಮತ್ತು ಅದರದ್ದು ಕಾಂಪೊನೆಂಟ್ಸ್ನ ಬರಿತಾ ಹೋಗೋಣ. ಸೊ ವಿ ನೀಡ್ ಟು ರಿಮೆಂಬರ್ ದಟ್ 1 ಮೈನಸ್ 3 2 2 1 ಮೈನಸ್ 3. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ವೆಕ್ಟಾರ್ ಎ ಕ್ರಾಸ್ ವೆಕ್ಟಾರ್ ಬಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ 7 ಐ ಕ್ಯಾಪ್ ಪ್ಲಸ್ 7 ಜೆ ಕ್ಯಾಪ್ ಪ್ಲಸ್ 7 ಕೆ ಕ್ಯಾಪ್ ಬರುತ್ತೆ. ಅಂದರೆ ವೆಕ್ಟಾರ್ ಎ ಮತ್ತು ವೆಕ್ಟಾರ್ ಬಿಗೆ ಪರ್ಪೆಂಡಿಕ್ಯುಲರ್ ಆಗಿರೋ ವೆಕ್ಟಾರ್ ನಾನು ವೆಕ್ಟಾರ್ ಎ ಕ್ರಾಸ್ ಬಿ ಅಂತ ಹೇಳ್ಬೋದು. ಹಾಗಾದರೆ ಅದರ ಯೂನಿಟ್ ವೆಕ್ಟಾರ್ ಏನಾಗಿರುತ್ತೆ ಅಂದರೆ ವೆಕ್ಟಾರ್ ಎ ಕ್ರಾಸ್ ಬಿ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟಾರ್ ಎ ಕ್ರಾಸ್ ಬಿ ಬರೆದ್ರೆ ನಮಗೆ ಅದು ಯೂನಿಟ್ ವೆಕ್ಟಾರ್ ಸಿಗುತ್ತೆ. ಸೊ 7 I cap plus 7 j cap plus 7 k cap and the magnitude of this will become, since 3 ಕೂಡ 7 ಇರೋದ್ರಿಂದ it will become 7 root 3 ಬರುತ್ತೆ. So the answer is I cap plus j cap plus k cap by root 3 ಬರುತ್ತೆ. Let us see what is the correct option.
So it's option A. So I cap plus j cap plus k cap by root 3. Now let us see one more question based on the velocities. Let a body move with a velocity v1 and v2 at a time interval t1 and t2. The average speed of the body is given by, so the average speed of the body is given by v1 t1 plus v2 t2 by t1 plus t2. See, average speed antandre it is the total distance. So this will give us the total distance traveled by the body by total time. Suppose ಇವಾಗ t1 ಮತ್ತು t2 ಎರಡು ಒಂದೇ ಆಗಿದ್ರೆ then I can say that then the average velocity will become v1 plus v2 by 2 ಅಂತ ನಾವು ಹೇಳಬಹುದು. So now suppose if there are a body which is having a velocity v1 and v2 which covers in a displacement, the displacement is s1 and s2. Andre s1 is the displacement created when it is traveling with a velocity v1 and s2 is the displacement created by the body when the body is moving with a velocity v2. Then the average velocity of the body or speed of the body is given by s1 plus s2 by s1 by v1 plus s2 by v2 anta helabodu. Suppose if s1 and s2 are both same, then hagadre andre the displacement are same, s1 mattu s2 displacement same irutte. These two s1 and s2 are same and they are covering the velocities in the interval like velocities v1 and v2, then the average velocity is given by 2 v1 by 2 v1 v2 by v1 plus v2 anta ನಾವು ಹೇಳಬಹುದು. Okay. Now a car travels at a rate of 30 km per hour for half the time and let me call this as v1 and at 50 km per hour for second half of the journey. Means ಇಲ್ಲಿ ಎರಡು ಹಾಫ್ ಹೇಳ್ತಿದ್ದಾರೆ, ಫಸ್ಟ್ ಹಾಫ್ ದ ಸೆಕೆಂಡ್ ಹಾಫ್ ಎರಡು ಕೂಡ ಸೇಮ್ ಇದೆ ಅಂತ ನಾವು ಹೇಳ್ಬೋದು. ಓಕೆ, ಸೊ ಹಾಗಾದರೆ ದಿ ಆವರೇಜ್ ಸ್ಪೀಡ್ ಆಫ್ ದ ಕಾರ್, ಸೊ ವಿ ನೀಡ್ ಟು ಫೈಂಡ್ ದ ಆವರೇಜ್ ಸ್ಪೀಡ್ ಆಫ್ ದ ಕಾರ್. ಸೊ ಎರಡೂ ಟೈಮ್ ಇಂಟರ್ವಲ್ ಸೇಮ್ ಆಗಿದ್ದರೆ ದ ಫಸ್ಟ್ ಹಾಫ್ ಇಟ್ ಈಸ್ 30 ಆ್ಯಂಡ್ ಸೆಕೆಂಡ್ ಹಾಫ್ ಇಟ್ ಈಸ್ 50 ಅಂತ ಹೇಳಿದ್ರೆ ಟೈಮ್ ಇಂಟರ್ವಲ್ ಆರ್ ಸೇಮ್. ಸೊ ಐ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ average velocity is equal to v1 plus v2 by 2. Just now we have learned. So it will become 30 plus 50 by 2 which will give us 40 km per hour. So the correct option is option B. Next question nodana. A car travels at a rate of 30 km per hour for 5 minutes. ಸೊ 5 ಮಿನಿಟ್ಸ್ಗೆ 30 ಕಿಲೋಮೀಟರ್ ಪರ್ ಅವರಲ್ಲಿ ಟ್ರಾವೆಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ದೆನ್ ಅಟ್ 60 ಕಿಲೋಮೀಟರ್ ಪರ್ ಅವರ್ ಫಾರ್ 10 ಮಿನಿಟ್ಸ್. ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಕಾರ್ ಆ್ಯಂಡ್ ದಿ ಆವರೇಜ್ ಸ್ಪೀಡ್ ಆಫ್ ದ ಕಾರ್. ಸೊ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಇಸ್ ದ ಟೋಟಲ್ ಡಿಸ್ಟೆನ್ಸ್. ಸೊ ನಮಗೆ ಗೊತ್ತಿರೋ ಹಾಗೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ ನಥಿಂಗ್ ಬಟ್ ವೆಲಾಸಿಟಿ ಇಂಟು ಟೈಮ್ ಹಾಕೊಂಡ್ರೆ ಬರುತ್ತೆ. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಈಸ್ ಈಕ್ವಲ್ ಟು ವೆಲಾಸಿಟಿ ಎಷ್ಟಿದೆ, ಇಲ್ಲಿ 36 ಇದೆ, 36 ಕಿಲೋಮೀಟರ್ ಪರ್ ಅವರ್ ಇದೆ. ಇಲ್ಲಿ ಕೊಟ್ಟರು ಆ ಟೈಮ್ ಏನಾಗಿದೆ ಅಂದರೆ ಮಿನಿಟ್ಸಲ್ಲಿದೆ, ಅದನ್ನು ನಾವು ಅವರ್ಸ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ಐ ಕ್ಯಾನ್ ರೈಟ್ 5 ಮಿನಿಟ್ಸ್ ಕ್ಯಾನ್ ರಿಟನ್ ಆಸ್ ಅವರ್ ಆಸ್ 5/60 ಅಂತ ಹಾಕೋಬೋದು. ದಿಸ್ ಇಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ದ ಫಸ್ಟ್ ಇಂಟರ್ವಲ್ ಪ್ಲಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ದ ಸೆಕೆಂಡ್ ಇಂಟರ್ವಲ್. ನೋಡೋಣ ಎಷ್ಟಿದೆ ಡಿಸ್ಟೆನ್ಸ್, ವೆಲಾಸಿಟಿ ಎಷ್ಟಿದೆ ಇಲ್ಲಿ 60, ಟೈಮ್ ಟೇಕನ್ ಎಷ್ಟಿದೆ ಇಲ್ಲಿ 10 ಮಿನಿಟ್ಸ್ ಇದೆ. ಸೊ 10 ಡಿವೈಡೆಡ್ ಬೈ 60. ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್ ಈಸ್ 3 plus 10 ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 13 ಕಿಲೋಮೀಟರ್ಸ್ ಬರುತ್ತೆ ಆನ್ಸರ್. ಸೊ ಅದೇ ರೀತಿ ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಆವರೇಜ್ ಸ್ಪೀಡ್. ಸೊ ಆವರೇಜ್ ಸ್ಪೀಡ್ ಫಾರ್ಮುಲಾ ಏನಿದೆ, ಆವರೇಜ್ ಸ್ಪೀಡ್ ಇಸ್ ನಥಿಂಗ್ ಬಟ್ ದ ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್. ಸೊ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಆಲ್ರೆಡಿ ನಾವು ಕಂಡಿದ್ದೀವಿ, ಇಟ್ ಈಸ್ 13 ಡಿವೈಡ್ ಬೈ ಟೋಟಲ್ ಟೈಮ್ 13 ಕಿಲೋಮೀಟರ್ಸ್ ಇದೆ. ಆ್ಯಂಡ್ ದ ಟೋಟಲ್ ಟೈಮ್ ಈಸ್, ಸೊ ಫಸ್ಟ್ 5 minutes, next 10 minutes, so total time is 15 minutes, but we have to convert this into hours. Hagagi we will divide by what, 60. So if you divide by 60 it goes to the numerator. So when we simplify this, the average velocity, so I can write this is into 4 agutte. So I can write this is answer is 52 km per hour. Hagagadre it is 13 km and 52 km per hour is the answer. So it's option B. Now when we have a pulley system connected with 2 bodies and let us assume in this case m2 ಜಾಸ್ತಿ ಇದೆ ಅಂತ ಅನ್ಕೊಳ್ಳೋಣ m1 ಗಿಂತ. ಹಾಗಾದರೆ
I can use the acceleration of this complete system. This body will go down and this mass m1 will go up, but if the string is assumed to be inextensible and ideal conditions na observe madadaga, I can say the acceleration will be same for both of the body, and the acceleration is given by m2 minus m1 by m2 minus m1 into g divided by m1 plus m2. ಇಲ್ಲಿ m2 ಜಾಸ್ತಿ ಇರೋದ್ರಿಂದ m2 minus m1 ತಗೊಂಡಿದ್ದೀನಿ. ಒಂದು ವೇಳೆ m1 ಜಾಸ್ತಿ ಇದ್ದರೆ it is m1 minus m2 ತಗೋಬೇಕಾಗುತ್ತೆ. And the tension in the string is given by 2m1 m2 by m1 plus m2. So suppose if ಈ ಥರ ಒಂದು ಯಾವ್ದಾದ್ರು ವೆಡ್ಜ್ ಇದೆ ಅಂತ ಅನ್ಕೊಳ್ಳೋಣ. ಸಪೋಸ್ ವೆಡ್ಜ್ ಇದೆ, ಇಲ್ಲೊಂದು ಪುಲಿ ಇಟ್ಟಿದ್ದೀವಿ, ಇಲ್ಲಿ ನಾವೊಂದು ಮಾಸ್ m1 ಇಟ್ಟಿದ್ದೀವಿ, ಇಲ್ಲೊಂದು ಮಾಸ್ m2 ಇಟ್ಟಿದ್ದೀವಿ. ಇಫ್ ವಿ ಹ್ಯಾವ್ ಪ್ಲೇಸ್ಡ್ ಎ ಮಾಸ್ m2 ಹಿಯರ್, ದೆನ್ ಈ ಕಂಡೀಷನ್ ಆದಾಗ ಏನಾಗುತ್ತೆ ಅಂದರೆ ದ ಕಾಂಪೊನೆಂಟ್ ವಿಚ್ ಇಸ್ ಆ್ಯಕ್ಟಿಂಗ್ ಹಿಯರ್ ಈಸ್ m1 g sin theta ಆಗಿರುತ್ತೆ. ಇಫ್ theta is the inclination here or theta 1 ಅಂತ ತಗೊಂಡ್ರೆ, ಇಲ್ಲಿ ಸಪೋಸ್ ಇಫ್ ದಿ ಆ್ಯಂಗಲ್ ಇಸ್ theta 2, ದೆನ್ ದ ಡೌನ್ವರ್ಡ್ ಫೋರ್ಸ್ ಇಲ್ಲಿ ಏನಾಗಿರುತ್ತೆ ಅಂದರೆ m2g sin theta 2 ಆಗಿರುತ್ತೆ. ಆ ಒಂದು ಕಂಡೀಷನಲ್ಲಿ ಈ ಆಕ್ಸಿಲರೇಷನ್ ಫಾರ್ಮುಲಾನ ಹೇಗೆ ಬರಿಬೋದು ಅಂತ ಹೇಳಿದ್ರೆ, ಇನ್ ಪ್ಲೇಸ್ ಆಫ್ m2 ಐ ಮೆಟ್ ಹ್ಯಾವ್ ರಿಟರ್ನ್ m2 sin theta 2. ಆಕ್ಸಿಲರೇಷನ್ ಯಾವ ರೀತಿ ಬರೀಬೋದು ಆ ಕಂಡೀಷನಲ್ಲಿ m2 sin theta 2 ಮೈನಸ್ m1 sin theta 1 ಇಂಟು g ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ ಬರೀಬೋದು ನಾವು. ಅಂದರೆ ನಮಗೆ ಡೌನ್ವರ್ಡ್ ಆಕ್ಸಿಲರೇಷನ್ ಕ್ರಿಯೇಟ್ ಮಾಡೋದಂದರೆ ಯಾವ ಫೋರ್ಸು ಜಾಸ್ತಿ ಇದೆ ದ್ಯಾಟ್ ಫೋರ್ಸ್ ಮೈನಸ್ ದ ಸ್ಮಾಲರ್ ಫೋರ್ಸ್ ಮಾಡಿದ್ರೆ ಡಿವೈಡೆಡ್ ಬೈ ದ ಟೋಟಲ್ ಮಾಸ್ ಮಾಡಿದ್ರೆ ನಮಗೆ ಆಕ್ಸಿಲರೇಷನ್ ಸಿಗುತ್ತೆ. ಸೊ ಲೆಟ್ ಅಸ್ ಸಿ ಸಮ್ concepts or problems based on this. The tension in the light string connecting the blocks in the arrangement shown. So they have given m2 is, so this m2 is 10 kg and m1 is 6 kg. So they are asking us to find what is the tension. So we are aware that this is more, 10 kg is more, so it will be going downward and it is going upward. So just tension keltidare, we need to remember the formula for it. It is 2m1 m2 g divided by m1 plus m2. So substitute ಮಾಡಿದ್ರೆ t is equal to 2 into m1 10, m2 6, g value 10 divided by it is 10 plus 6. We simplify this, we are going to get 75 Newton. So the correct answer is option D. Let us see one more question based on this. Mass of 50 grams and 40 grams are connected by a string passing over a smooth pulley. ಅಂದರೆ ಇಲ್ಲಿ ಒಂದು ಪುಲ್ಲಿ ಇದೆ, ಇದಕ್ಕೆ ಏನು ಮಾಡಿದ್ದಾರೆ ಅಂದರೆ ಎರಡು ಮಾಸಸ್ನ ಅಟ್ಯಾಚ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಒಂದು 50 ಗ್ರಾಮ್ಸ್ ಇದೆ, ಇನ್ನೊಂದು 40 ಗ್ರಾಮ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಕನೆಕ್ಟೆಡ್ ಬೈ ಸ್ಟ್ರಿಂಗ್. ಫೈಂಡ್ ದ ಡಿಸ್ಟೆನ್ಸ್ ಟ್ರಾವೆಲ್ ಬೈ ಈಚ್ ಬ್ಲಾಕ್ ಇನ್ ಫಸ್ಟ್ 3 seconds. So we have to find what is the distance traveled in time interval 3 seconds after it's released. ಅಂದರೆ ಇದು ರಿಲೀಸ್ ಮಾಡಿದಾಗ ಮೂವ್ ಮಾಡ್ಲಿಕ್ಕೆ ಬಿಟ್ಟು ಆದಮೇಲಿಂದ 3 seconds ಆದಮೇಲೆ ಎಷ್ಟು ದೂರ ಹೋಗಿರುತ್ತೆ, 3 secondsಲ್ಲಿ ಎಷ್ಟು ದೂರ ಟ್ರಾವೆಲ್ ಆಗಿರುತ್ತೆ ಪ್ರತಿಯೊಂದು ಮಾಸು. ಸೊ 50 ಗ್ರಾಮ್ಸ್ ಇದು ಕೆಳಗೆ ಹೋಗುತ್ತೆ, ಎಷ್ಟು ಡಿಸ್ಟೆನ್ಸ್ 50 ಗ್ರಾಮ್ಸ್ ಎಷ್ಟು ಕೆಳಗೆ ಹೋಗುತ್ತೋ ಅಷ್ಟೇ ಡಿಸ್ಟೆನ್ಸ್ 40 ಗ್ರಾಮ್ಸ್ ಕೂಡ ಮೇಲೆ ಹೋಗಿರುತ್ತೆ. ಸೊ ಹಾಗಾಗಿ we have to find what is the distance traveled by any one of the body. So before finding the distance traveled, we have to find the acceleration. The acceleration formula ಏನಿದೆ ಇಲ್ಲಿ ಅಂತ ಹೇಳಿದ್ರೆ, acceleration is greater minus smaller. ಇಲ್ಲಿ ಗ್ರೇಟರ್ ಯಾವುದಿದೆ 50 grams minus the 40 grams, correct, into g is acceleration due to gravity divided by the sum of them. So ಇಲ್ಲಿ ಗ್ರಾಮ್ಸ್ ಅಲ್ಲಿ ಇರುತ್ತೆ, ಗ್ರಾಮ್ಸ್ ಇಂಟು g is acceleration to gravity divided by sum of this. So that is 50 plus 40 grams ಬರುತ್ತೆ, grams get cancelled. So the acceleration will be equal to 10 g value is 10 divided by, here it is 90. So it cancel ಆಗುತ್ತೆ, acceleration is 10 by 9 ಬರುತ್ತೆ. ನಮಗೆ acceleration 10 by 9 ಬಂದಿದೆ. ಹಾಗಾದರೆ ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್? ದ ಆಕ್ಸಿಲರೇಷನ್ ಆಫ್ 50 ಗ್ರಾಮ್ಸ್ ಇಸ್ 10 by 9 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾದರೆ ವಾಟ್ ಈಸ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಟೈಮ್ 3 seconds ಅಂತ ಕಡಿಬೇಕು. ಹಾಗಾಗಿ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ, ಎಸ್ ಈಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್, ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಫಾರ್ಮುಲಾನ ಯೂಸ್ ಮಾಡ್ಬೋದು.
S is equal to, it was initially at rest before releasing, so ut will become 0. Half A, acceleration of 50 grams is nothing but 10 by 9, and time is here 3 seconds. 3 square is 9, 9 get cancelled, this is 5, so it will travel 5 meters. So the correct option is option A. Now with respect to some projectile concepts we have to see here. The range of the projectile is maximum when the angle of the projectile is 45 degree. So let me write the expression for range. Range is equal to u square sine 2 theta by g anta helabodu. If theta is 45, sine 90 agibidutte, so that is the maximum range here. And the maximum height, so before going to the maximum height, let me write the expression for the maximum height, which is u square sine square theta by 2g anta helabodu. And it is maximum when theta is equal to 90 degree. And suppose if we write the expression for the maximum height, so suppose if we throw a projectile with a velocity u and the range is r here and the maximum height is h, then the relation between the maximum height as well as the range is given by h max is equal to r into tan theta by 4 anta ನಾವು ಹೇಳಬಹುದು. tan theta by 4 ಅಂತ ನಾವು ಹೇಳಬಹುದು. Okay, based on some these shortcuts or some formula, we will see the next question. Now two projectiles are fired at 30 and 60 degree with respect to the horizontal. So this is the angle of projection, so I will call this as theta 1 and theta 2 with the same initial velocity, so they have the same value of u. The ratio of their maximum height is, so just recall the formula for maximum height. Maximum height is written as u square sine square theta by g. So our ಕೇಳ್ತಿರೋದು ಏನು ಅಂದರೆ what is the ratio of the maximum height? Maximum height in the first case by maximum height in the second case. So ಅವ್ರು ಹೇಳಿದ್ದಾರೆ ಅಂದರೆ ಇನಿಷಿಯಲ್ ವೆಲಾಸಿಟಿ ಸೇಮ್ ಇದೆ, u ಸೇಮ್ ಇದೆ, and it is projected on the surface of earth, so g is also same. ಸೊ ಹಾಗಾದ್ರೆ ಇದು ರೇಷಿಯೋ ತಗೊಂಡಾಗ ಐ ಕ್ಯಾನ್ ರೈಟ್ ಸೈನ್ ಥೀಟಾ 1 ಬೈ ಸೈನ್ ಥೀಟಾ 2 ದಿ ಹೋಲ್ ಸ್ಕ್ವೇರ್ ಅಂತ ನಾವು ಬರಿಬೋದು. ಸೊ h1 by h2 is equal to sin theta 1, that is sin 30. Sin 30 is nothing but 1 by 2 divided by sin second theta 2 is 60, which is root 3 by 2 the whole square. So if we simplify this, we are going to get 1 by 3, and the correct option is option A. Let us see the next question here. The projectile is launched at 45 degree with vertical. So this projectile is launched with an angle 45 degree with vertical. Hagadre then with ground also it will be 45 degree only. So the angle of projection is 45 degree. The ratio of range to the maximum height reached is, so we are supposed to find what is the ratio of the maximum height to the range ಎಷ್ಟಿದೆ ಅಂತ ಕೇಳ್ತಿದ್ದಾರೆ. But the formula that we know is range to ಉಲ್ಟಾ ಬರದೆ, the range to the maximum height is nothing but r by h ಕೇಳ್ತಾ ಇದ್ದಾರೆ. They are asking us to find r by h. So we know the formula for the height, h max is equal to, I can write r into tan theta by 4. Okay, so ಹಾಗಾದರೆ h max or h max by range is equal to tan theta ಎಷ್ಟಿದೆ ಅಲ್ಲಿ 45 degree by 4 ಆಗಿರುತ್ತೆ. So tan 45 is 1 here, so h max by r is equal to 1 by 4. ಅವ್ರು ಕೇಳ್ತಿರೋದು r by h max, so r by h max will be equal to 4 by 1 or 4:1. So the correct option is option B. ವಿದ್ಯಾರ್ಥಿಗಳೇ, ಈ ಒಂದು ಸೆಷನ್ಲಿ ನಾವು ಒಂದು ಪರ್ಟಿಕ್ಯುಲರ್ ಯೂನಿಟ್, ಅದು ಮೆಕ್ಯಾನಿಕ್ಸ್ 1 ಅನ್ನೋ ಯೂನಿಟ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಇದೇ ರೀತಿ ಮುಂದಿನ ಸೆಷನಲ್ಲಿ ನಾವು ಇನ್ನೊಂದು ಯೂನಿಟ್ನ ನೋಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.